ಆಗೋಲ್ಲ ಆಗೋಲ್ಲ ಆಗೋಲ್ಲ. ವೈಜಯಂತಿ, ನೀನು ಕೇಳ್ತಾ ಇರೋದು ಸಾಮಾನ್ಯವಾದ ವಸ್ತು ಅಲ್ಲ. ಚಕ್ರಾಪುರಿ ಅಧಿದೇವತೆ ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮಾಧಿಕಾರಿ ಪಟ್ಟ. ಆ ಪಟ್ಟದ ಮಹತ್ವ ಏನು ಅಂತ ನಿನಗೆ ಗೊತ್ತಿದ್ಯಾ? ಅರಿವಿದ್ದೆ ಕೇಳ್ತಾ ಇರೋದು ವಿರೂಪಾಕ್ಷ. ನಿನ್ ಪಟ್ಟ ನನಗೆ ಬಿಟ್ಕೊಡು, ಶ್ರೀಚಕ್ರ ನಿಂದಾಗತ್ತೆ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಧರ್ಮಾಧಿಕಾರಿ ಪಟ್ಟನ ನಾನು ಬಿಟ್ಟುಕೊಡೋದಿಲ್ಲ. ಹಾಗಿದ್ರೆ ಶ್ರೀಚಕ್ರದ ಆಸೆ ಬಿಟ್ಬಿಡು. ಶ್ರೀಚಕ್ರ ನನಗೆ ಬೇಕು. ಅದು ಬೇಕು, ಇದು ಬೇಕು. ದುರಾಸೆ ನಿನ್ಗೆ. ಶ್ರೀಚಕ್ರ ಸಿಕ್ಕಿದ್ಮೇಲೆ ನೀನೇ ಭಗವಂತ ಆಗ್ತೀಯಲ್ಲ. ಪಟ್ಟ ಇಟ್ಕೊಂಡು ಏನ್ ಮಾಡ್ತೀಯಾ? ಬಿಟ್ಕೊಡೋ. ಇಲ್ಲ, ನನ್ನ ಅಸ್ತಿತ್ವ ಇರೋದೇ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನದ ಧರ್ಮಾಧಿಕಾರಿ ಪಟ್ಟದ ಮೇಲೆ. ಜನ ನನ್ನನ್ನು ಗುರುತಿಸೋದು, ಬೆಂಬಲಿಸೋದು, ಜೈಕಾರ ಹಾಕೋದು ಎಲ್ಲ ಆ ಧರ್ಮಾಧಿಕಾರಿ ಪಟ್ಟದಿಂದಾನೆ. ಅದನ್ನೇ ಹೇಗೆ ಬಿಟ್ಕೊಂಡ್ಬಿಡ್ಲಿ ನಾನು? ನಿನಗಿನ್ನೂ ಅಧಿಕಾರದ ವ್ಯಾಮೋಹ ಬಿಟ್ಟಿಲ್ಲ. ಮನಸ್ಸಲ್ಲಿ ಇಷ್ಟೊಂದು ದುಷ್ಟ ಆಲೋಚನೆಗಳನ್ನು ಇಟ್ಕೊಂಡಿರೋ ನಿನಗೆ ಶ್ರೀಚಕ್ರ ಹೇಗೆ ದಕ್ಕತ್ ಹೇಳು? ಒಂದು ವೇಳೆ ದಕ್ಕದ್ರೂ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ನನ್ನ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡಬೇಡ ವೈಜಯಂತಿ. ಕಹಿ ಸತ್ಯಗಳನ್ನ ಹೇಳಿದ್ರೆ ನಿನಗೆ ಜೀರ್ಣಿಸ್ಕೊಳಕ್ಕಾಗೋದಿಲ್ಲ ಅಲ್ವಾ ವಿರೂಪಾಕ್ಷ? ನೀನು ನೋಡಿದ್ರೆ ಅಯ್ಯೋ ಪಾಪ ಅಂತ ಮರ್ಕ ಹುಟ್ಟುತ್ತೆ. ಈ ನಿನ್ನ ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ ವೈಜಯಂತಿ. ನನಗೆ ಸಹಾಯ ಮಾಡ್ತೀಯೋ ಇಲ್ವೋ ಅಷ್ಟು ಹೇಳು. ನನ್ನ ಮಗನ್ನ ನಾನು ಹೇಳಿದ ಕೆಲಸಕ್ಕೆ ಒಪ್ಪಿಸ್ತೀಯೋ ಇಲ್ವೋ ಅಷ್ಟು ಹೇಳು ಸಾಕು. ನಿನ್ನ ಮಗನ್ನ ಈ ಕೆಲಸಕ್ಕೆ ಒಪ್ಪಿಸ್ತೀನಿ. ಆದರೆ ನೀನು ನಿನ್ನ ಧರ್ಮಾಧಿಕಾರಿ ಪಟ್ಟ ಬಿಟ್ಕೊಡ್ಬೇಕು. ಶೇಖರಿ, ನನಗಿಂತ ಬಂಗಾರಿನೇ ಹೆಚ್ಚಾದ ಅಲ್ಲ? ನನ್ನ ಮಾತಿಗೆ ಕಿಂಚಿತ್ತೂ ಬೆಲೆ ಇಲ್ಲ ನಿನಗೆ. ಈಗಷ್ಟೇ ಅವರಿಬ್ರು ಮನೇಲಿ ಇರ್ಲಿ ಅಂತ ಒಪ್ಕೊಂಡು ಹೋದ್ಯಲ್ಲಮ್ಮ. ಮಾತೆತ್ತಿದ್ರೆ ಸಾಯ್ತೀನಿ ಅಂತ ಹೊರಡ್ತೀಯ. ಈಗೇನು ಹೊಸ ರಗಳೆ ನಿಮ್ದು? ಬಂಗಾರಿ, ನನ್ನಿಂದಾಗಿ ನೀನು ನಮ್ಮ ಅಜ್ಜಿ ಬಾಯಲ್ಲಿ ಏನೇನೆಲ್ಲ ಕೇಳೋ ಹಾಗಾಯ್ತು. ನನ್ನನ್ನು ಕ್ಷಮಿಸ್ಬಿಡೋ. ನೀನೇ ಕ್ಷಮೆ ಕೇಳ್ತೀಯ ಜಾಜಿ. ಏನೆಲ್ಲ ಆಗಬೇಕು ಅಂತ ಅಮ್ಮನವ್ರ ಇಚ್ಛೆ ಇದೆಯೋ ಅದೆಲ್ಲ ಆಗುತ್ತೆ. ನಿಮ್ಮಜ್ಜಿ ಬಾಯಲ್ಲಿ ಹೀಗೆಲ್ಲ ಹೇಳ್ಸ್ಕೋಬೇಕು ಅಂತ ನಮ್ಮ ಮನೇಲಿ ಬರ್ದಿತ್ತು ಅನಿಸುತ್ತೆ. ಅದಕ್ಕೆ ಹೀಗಾಯ್ತು. ಬೇಜಾರು ಮಾಡ್ಕೋಬೇಡ್ವೆ? ಬೇಜಾರಾಗದೇ ಇರತ್ತೇನೋ. ನಿನಗೆ ಹಾಗೆಲ್ಲ ಅಂದಾಗ ನನ್ನಿಂದ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಮನೆಯಿಂದ ಹೊರಗೆ ಬಂದ್ಬಿಟ್ಟೆ. ನನಗೂ ಇಷ್ಟೆಲ್ಲ ಅವಮಾನ ಅನುಭವಿಸಿ ಅಲ್ಲಿರೋ ಇಚ್ಛೆ ಇರಲಿಲ್ಲ. ನಾನೇನಾರು ಅಂದರೆ ನೀನೆಲ್ಲಿ ನೊಂದ್ಕೋತೀಯ ಅಂತ ಹೇಳಿಲ್ಲ ಕಣೆ. ನೀನೆಷ್ಟು ಒಳ್ಳೆಯವನೋ ಬಂಗಾರಿ. ನಿನ್ನ ಮನಸ್ಸಲ್ಲಿ ಒಂದು ಸ್ವಲ್ಪನೂ ಕಹಿ ಇಲ್ಲ. ಆದರೂ ಅಜ್ಜಿ ನಿನ್ನನ್ನು ಅದು ಯಾಕಷ್ಟು ದ್ವೇಷಿಸ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ಕಾರಣ ಇದೆ ಜಾಜಿ. ನಿನ್ನ ಚಂದ್ರದವ್ರಂಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇತ್ತು, ಅದಾಗಲಿಲ್ಲ. ಅದಕ್ಕೆ ಹೀಗಾಡ್ತಾರೆ. ನಾನು ಬಡವ, ನನ್ನ ಮೇಲೆ ಕೋಪನೆಲ್ಲ ತೀರ್ಸ್ಕೋತಾರೆ. ಎಲ್ಲ ಸರಿ ಹೋಗುತ್ತೆ ಬಿಡು. ಏನು ಸರಿ ಆಗತ್ತೋ ಏನೋ. ಒಂದ್ಸಲ ಬೀದಿಗೆ ಬಿದ್ವಿ, ಅಮ್ಮನವ್ರು ಇನ್ನೇನು ಕಾಪಾಡ್ಬಿಟ್ರು ಅನ್ನೋಷ್ಟರಲ್ಲಿ ಮತ್ತೆ ಬೀದಿಗೆ ಬಿದ್ದಿದ್ದೀವಿ. ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಜಾಜಿ. ಪರಿಸ್ಥಿತಿಗಳು ಹೇಗೆ ಬರ್ತಿದೆಯೋ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೆನಪಿಲ್ವಾ, ಹಿಂದೆ ಹೀಗೆ ಬೀದಿಗೆ ಬಿದ್ದಿದ್ದಾಗ ಅನುಭವಿಸಿದ ಸಂಕಟಗಳು ಒಂದಾ ಎರಡ? ನಾವೇ ಸೀರಿಯಲ್ ಕಟ್ಕೊಂಡೆ ಜೋಪ್ಡಿನ ಬೀಳ್ಸಿದ್ರು, ದೇವಸ್ಥಾನದಲ್ಲಿ ಇದ್ದಿದ್ದ ಕೆಲಸನ ವಜಾ ಮಾಡಿದ್ರು.
ಇರೋದಕ್ಕೆ ನೆಲೆ ಇಲ್ದ ಹಾಗೆ ಮಾಡಿದ್ರು. ಬೀದಿಗೆ ಬೀಳದೆ ಯಾವ ಕ್ರಾಂತಿನೂ ಆಗಲ್ಲ ಜಾಜಿ. ಸತ್ಯಯುಗದಲ್ಲಿ ಆನೆನ ಮೊಸಳೆ ಕತ್ತಿದ್ರೆ ವಿಷ್ಣು ಗರುಡಾರೂಢನಾಗಿ ಬರ್ತಿರ್ಲಿಲ್ಲ. ತ್ರೇತಾಯುಗದಲ್ಲಿ ಅಪ್ಪನ ಮಾತಿನ ಸಲುವಾಗಿ ರಾಮ ಕಾಡು ಸೇರಿದ್ದಕ್ಕೇನೆ ಲಂಕಾದಹನವಾಗಿದ್ದು. ಇನ್ನು ದ್ವಾಪರ ಯುಗದಲ್ಲಿ ಪಾಂಡವರು ಬೀದಿಗೆ ಬೀಳದೆ ಹೋಗಿದ್ರೆ ಕುರುಕ್ಷೇತ್ರ ಆಗ್ತಿರ್ಲಿಲ್ಲ, ದುಷ್ಟಿ ಶಿಕ್ಷೆನೂ ಆಗ್ತಿರ್ಲಿಲ್ಲ. ಯಾವಾಗೆಲ್ಲ ಸಜ್ಜನರಿಗೆ ಕಷ್ಟಗಳು ಒದಗಿದೆಯೋ ಆವಾಗೆಲ್ಲ ಲೋಕ ಕಲ್ಯಾಣ ಆಗಿದೆ ಜಾಜಿ. ಇದು ಹಾಗೆ ಜಾಜಿ, ನಾವು ಯಾವುದೇ ತಪ್ಪು ಮಾಡದೆ ಬೀದಿಗೆ ಬಿದ್ದಿದ್ದೀವಿ ಅಂದರೆ ಯಾವುದೋ ಮಹತ್ ಕಾರ್ಯ ಆಗಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೋಡ್ತಾ ಇರು. ನೀನೇನೇನೋ ಇಷ್ಟೊಂದೆಲ್ಲ ಮಾತಾಡ್ತಿರೋದು? ನೀನು ಯಾವಾಗಲೂ ಇಷ್ಟೊಂದು ಬುದ್ಧಿವಂತ ಆದೆ, ಇದನ್ನೆಲ್ಲ ಎಲ್ಲೋ ಕಲಿತೆ? ನಾನು ಬುದ್ಧಿವಂತಾನೆ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇದ್ಲು ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗದ ಕಥೆಗಳನ್ನ. ಅದನ್ನ ಹೇಳಿದೆ ಅಷ್ಟೇ. ಆದರೆ ಈಗ ಅದನ್ನೆಲ್ಲ ಹೇಳೋಕ್ಕೆ ಅಮ್ಮನೂ ನನ್ನ ಜೊತೆ ಇಲ್ಲ, ಅದನ್ನ ಕೇಳೋದಕ್ಕೆ ನಾನು ಅವಳ ಜೊತೆ ಇಲ್ಲ. ನನ್ನ ಮೇಲೆ ಕೋಪ ಮಾಡ್ಕೊಬಿಟ್ಟಿದ್ದಾಳೆ. ಚಂದ್ರ, ನಿನ್ನತ್ತೆ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಅದೇನು ಅಂತ ಕೇಳು. ಹೇಳಿ ಅತ್ತೆ, ಈ ಮಹಾಶಯ ನಿಮ್ಮನ್ನ ಏನು ಹೇಳಿ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ? ಹೇಳು ವೈಜಯಂತಿ. ಸರಿ, ನಾನು ಹೇಳ್ತೀನಿ. ಅವತ್ತು ನಾನು ನಿನ್ನ ಹತ್ರ ಜಾಜಿ ಜೊತೆ ಸಂಪರ್ಕ ಸಾಧಿಸಿ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನಕ್ಕೆ ಕಾರಣವಾಗುವಂತ ಹೇಳಿದೆ. ಆದರೆ ನೀನೇನು ಹೇಳಿದೆ? ನಮ್ಮತ್ತೆ ಹೇಳಿದ್ರೆ ಆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ನಂದು ಅದೇ ಮಾತು. ಅತ್ತೆ ಹೇಳಿದ್ರೆ ಯಾವ ಕೆಲಸ ಬೇಕಾದರೂ ಮಾಡಿಕೊಡ್ತೀನಿ. ಹಾಗಾದ್ರೆ ಈಗ ನೀನು ನಾನು ಹೇಳ್ದಾಗ ಕೇಳಬೇಕು. ಈಗ ನೀನು ನಿನ್ನ ಸಾತ್ವಿಕ ಶಕ್ತಿಯನ್ನು ಉಪಯೋಗಿಸ್ಕೊಳ್ತೀಯೋ ಅಥವಾ ಅಭಿಚಾರ, ವಶೀಕರಣ, ಸ್ತಂಭನ, ಉದ್ವೇಪನ, ಉಚ್ಚಾಟನ ಅಥವಾ ಮರಣದಂತಹ ಕ್ಷುದ್ರ ಶಕ್ತಿಯನ್ನು ಉಪಯೋಗಿಸ್ಕೊಳ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಆದರೆ ಶ್ರೀಚಕ್ರ ಸ್ವರೂಪಿ ಮಗುವಿನ ತಂದೆ ನೀನೇ ಆಗಬೇಕು. ಶ್ರೀಚಕ್ರ ಶ್ರೀಚಕ್ರ ಶ್ರೀಚಕ್ರ, ಸದಾ ಅದೇ ಚಿಂತೆ ಈ ವ್ಯಕ್ತಿಗೆ. ನೀವು ಒಪ್ಕೊಂಡ್ರೆ ಅತ್ತೆ ಅಂತ ಅನೈತಿಕತೆಗೆ? ಲಾಭ ಇದೆ ಅಂತ ಅಂದ್ರೆ ಎಂಥವ್ರು ಎಂಥದಕ್ಕೆ ಬೇಕಾದ್ರೂ ಒಪ್ಕೊಳ್ತಾರೆ ಚಂದ್ರ, ಅಲ್ವಾ ವೈಜಯಂತಿ? ಕೇಳಿ ನೋಡು, ಚಂದ್ರನ ಹತ್ರ ನಾನು ಮಾತಾಡ್ತೀನಿ, ಅವನು ನಾನು ಒಪ್ಪಿಸ್ತೀನಿ ಅಂತ ನಿನ್ನ ಅತ್ತನೇ ನನ್ನ ಕರ್ಕೊಂಡ್ಬಂದಿದ್ದು. ಹೇಳು ವೈಜಯಂತಿ, ಹೇಳು. ಹೇಳ್ತೀನಿ, ಆದರೆ ಈಗಲ್ಲ. ನಂಗೆ ಸ್ವಲ್ಪ ಕಾಲಾವಕಾಶ ಬೇಕು. ನಿಂತ ಕಾಲಲ್ಲೇ ಹೇಳು ಅಂದರೆ ಆಗೋದಿಲ್ಲ. ನಾನು ಯೋಚನೆ ಮಾಡಬೇಕು. ನನಗೆ ಲಾಭ ನಷ್ಟಕ್ಕಿಂತ ಚಂದ್ರನ ಉನ್ನತಿ ಮುಖ್ಯ. ಜಾಜಿ ಮತ್ತೆ ಬಂಗಾರಿ ಮನೆ ಬಿಟ್ಟು ಹೋಗಿದಾರಂತೆ. ಶಂಕರ ಶಾಸ್ತ್ರಿಗಳು ಮನೆಯಲ್ಲಿಲ್ವಂತೆ. ಈಗಲೇ ಹೊರಡು ಸೂರ್ಯಾಂಶು, ಈ ಕೆಲಸ ತಕ್ಷಣ ಆಗಬೇಕು.